ತಿರುಮಲ ಕ್ಷೇತ್ರ ಸಾಕ್ಷಾತ್ ಭೂವೈಕುಂಠ ಅಂತ ಮಹಾನ್ ಪುಣ್ಯಕ್ಷೇತ್ರದಲ್ಲಿ ಅಲ್ಲಿನ ಮೂಲ ವಿರಾಟ್ ಶ್ರೀ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಂಡು ಹೊರಗೆ ಬರ್ತಾ ಇದ್ರೆ ಎಲ್ಲರಿಗೂ ರಾಜಗೋಪುರ ಕಾಣುತ್ತೆ. ಅದು ಬಂಗಾರದ ಗೋಪುರ. ಅಲ್ಲಿಂದ ದೇವಸ್ಥಾನದ ಹಿಂದೆ ಬಂದು ನಿಧಾನಕ್ಕೆ ಎಲ್ಲರೂ ತಲೆ ಮೇಲೆತ್ತಿ ರಾಜಗೋಪುರದ ಕಡೆ ನೋಡ್ತಿರ್ತಾರೆ. ಅಲ್ಲೇನ್ ನೋಡ್ತಿರ್ತಾರಪ್ಪ ಅಂತಂದ್ರೆ ಅಲ್ಲಿ ವಿಮಾನ ವೆಂಕಟೇಶ್ವರ ಸ್ವಾಮಿ ನಿಂತಿರ್ತಾರೆ. ವಿಮಾನ ಅಂದ್ರೆ ದೇವಸ್ಥಾನದ ಮೇಲಿರೋ ಗೋಪುರಕ್ಕೂ ವಿಮಾನ ಅಂತ ಕರೀತಾರೆ. ಸೊ ಹಾಗಾಗಿ ಅದನ್ನ ಶ್ರೀ ವಿಮಾನ ವೆಂಕಟೇಶ್ವರ ಸ್ವಾಮಿ ಅಂತ ಕರೀತಾರೆ. ಮೂಲ ದೇವರನ್ನ ಒಳಗಡೆ ನೋಡಿದ್ಮೇಲೂ ಯಾಕೆ ಮತ್ತೆ ಬಂದು ವಿಮಾನ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡ್ಕೋತಾರೆ ಅಂದ್ರೆ ಮೂಲ ದೇವ್ರನ್ನ ನೋಡೋಕೆ ತುಂಬಾ ಹೊತ್ತು ಬಿಡಲ್ಲ. ಆದ್ರೆ ಶ್ರೀ ವಿಮಾನ ವೆಂಕಟೇಶ್ವರ ಸ್ವಾಮಿನ ಸುಮಾರು ಹೊತ್ತು ನಿಂತ್ಕೊಂಡು ನೋಡ್ಬೋದು. ಅಲ್ಲಿ ಯಾವ ತೊಂದರೆನೂ ಇರಲ್ಲ. ನಿಮ್ಗೆಲ್ಲ ಇವಾಗ ಒಂದು ಪ್ರಶ್ನೆ ಕಾಡ್ಬೋದು, ಅಲ್ಲಿ ಮೂಲ ವಿರಾಟರ ನೋಡಿದ್ಮೇಲೂ ಮತ್ತೆ ಯಾಕೆ ಇಲ್ಲಿ ಬಂದು ದರ್ಶನ ಮಾಡ್ಕೋಬೇಕು ಅಂತ. ಅಲ್ಲೇ ಇರೋದು ಪಾಯಿಂಟು. ಸಾಕ್ಷಾತ್ ಮೂಲ ವಿರಾಟರ ಸ್ವರೂಪನೇ ವಿಮಾನದ ಮೇಲಿರೋ ವೆಂಕಟೇಶ್ವರ ಸ್ವಾಮಿನೂ ಕೂಡ. ಆದ್ರೆ ಈ ವಿಮಾನ ವೆಂಕಟೇಶ್ವರ ಸ್ವಾಮಿನ ಈ ವಿಮಾನದ ಮೇಲೆ ಇಷ್ಟು ಎತ್ತರದಲ್ಲಿ ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ರು, ಅದ್ರ ಹಿಂದಿರೋ ಕಾರಣ ಏನು, ಅದರಲ್ಲೂ ಅದನ್ನ ಸ್ಥಾಪನೆ ಮಾಡಿದ ಮಹನೀಯರು ಯಾರು ಅಂತ ಈ ವಿಡಿಯೋಲ್ ನೋಡಿ ತಿಳ್ಕೊಳ್ಳೋಣ. ಅದು 14ನೇ ಶತಮಾನ. ಪೆನುಕೊಂಡ, ತಿರುಮಲ ಈ ರಾಜ್ಯಗಳನ್ನೆಲ್ಲ ಆಳ್ತಾ ಇದ್ದಿದ್ದ ರಾಜ ಶ್ರೀ ವೀರನರಸಿಂಹ ಸಾಳ್ವ. ರಾಜನಿಗೆ ತಿರುಮಲ ತಿಮ್ಮಪ್ಪ ಅಂತಂದ್ರೆ ಬಹಳ ಇಷ್ಟವಾದ ದೇವರು. ಆ ಭಗವಂತನ ಸೇವೆ ಮಾಡೋಕ್ ಸಿಕ್ಕಿರೋದೇ ತನ್ನ ಜನ್ಮ ಜನ್ಮಗಳ ಪುಣ್ಯ ಅಂತ ತಿಳ್ಕೊಂಡಿದ್ದ. ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ತಿರುಮಲದಲ್ಲಿ ತಿರುಮಲ ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡುವಂತ ಅರ್ಚಕರು ದೇವಸ್ಥಾನದೊಳಗಡೆ ತುಂಬಾ ವ್ಯವಹಾರ ಮಾಡ್ತಾ ಇರ್ತಾರೆ. ಈ ಸುದ್ದಿ ಹೆಂಗೋ ರಾಜನಿಗೆ ಗೊತ್ತಾಗ್ಬಿಡತ್ತೆ. ದೇವಸ್ಥಾನದ ಅರ್ಚಕರು ಗೋವಿಂದನಿಗೆ ಅಂತ ಮೀಸಲಾಗಿರುವಂತ ವಸ್ತುಗಳು, ಪಲ್ಲಕ್ಕಿಗಳನ್ನ ಯಾವ್ಯಾವ ರೀತಿನೋ ಮಿಸ್ಯೂಸ್ ಮಾಡಕ್ ಶುರು ಮಾಡ್ಬಿಟ್ಟಿರ್ತಾರೆ. ಇದನ್ನೆಲ್ಲ ಹತ್ತಿರದಿಂದ ನೋಡಿದ ರಾಜ ಅಷ್ಟೂ ಜನ ಅರ್ಚಕರಿಗೆ ಮರಣದಂಡನೆ ವಿಧಿಸ್ಬಿಡ್ತಾನೆ. ಇದಾದ್ಮೇಲೆ ಸಾಳ್ವರಾಜನ್ಗೆ ತನ್ನ ಪಶ್ಚಾತ್ತಾಪ ತನ್ನನ್ನು ಕಾಡಕ್ ಶುರು ಮಾಡತ್ತೆ. ದೇವ್ರಿಗೆ ಪೂಜೆ ಮಾಡೋ ಅರ್ಚಕರೇ ಉಳಿಲಿಲ್ಲ, ಇವಾಗ ನಾನು ಏನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ ಅಂತ ವಿಚಾರ ಮಾಡಕ್ ಶುರು ಮಾಡ್ತಾನೆ. ತನ್ನ ಬಲ್ಲ ಮೂಲಗಳಿಂದ ಲೋಕಪಾವನಿ ಮಠದ ಕುಲಪತಿಗಳಾದ ಶ್ರೀಪಾದರಾಜರ ಬಗ್ಗೆ ರಾಜ ತಿಳ್ಕೊತಾನೆ. ಶ್ರೀಪಾದರಾಜರು ಅಂದ್ರೆ ಮಹಾನ್ ಜ್ಞಾನಿಗಳು, ಮಹಾನ್ ವಿದ್ವಾಂಸರು, ಶ್ರೀ ಧ್ರುವ ಮಹಾರಾಜರ ಸಾಕ್ಷಾತ್ ಸ್ವರೂಪ. ಸಾಳ್ವ ಮಹಾರಾಜ ಲೋಕಪಾವನಿ ಮಠಕ್ಕೆ ಬಂದು ಶ್ರೀಪಾದರಾಜರ ಹತ್ರ ನಡೆದಿದ್ದ ವೃತ್ತಾಂತನೆಲ್ಲ ವಿವರವಾಗಿ ಹೇಳ್ತಾನೆ. ತಾನು ಮಾಡಿದ ಬ್ರಾಹ್ಮಣ ಹತ್ಯೆಗೆ ಪ್ರಾಯಶ್ಚಿತ್ತ ಬೇಕು, ಹಾಗೆ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರಿಗೆ ಅರ್ಚಕರು ಬೇಕು ಅಂತ ಬಂದು ವಿನ್ನಪಿಸ್ಕೋತಾನೆ. ಈ ಕಥೆಯನ್ನೆಲ್ಲ ಕೇಳಿದ್ದ ಶ್ರೀಪಾದರಾಜರು ತಮ್ಮ ಕೈಯಾರೆ ತೀರ್ಥ ಪ್ರೋಕ್ಷಣೆ ಮಾಡಿ ರಾಜನಿಗೆ ಪಾಪದಿಂದ ವಿಮೋಚನೆ ಕೊಡ್ತಾರೆ. ಅದಾದ್ಮೇಲೆ ರಾಜನಿಗೆ ಶ್ರೀಪಾದರಾಜರು ಹೀಗೆ ವಿವರಿಸ್ತಾರೆ. ರಾಜ, ನನಗೆ ವಯಸ್ಸಾಗ್ತಾ ಇದೆ, ನಾನು ಬಂದು ತಿರುಮಲದಲ್ಲಿ ಸ್ವಾಮಿ ಸೇವೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ಅತ್ಯುತ್ತಮ ಪ್ರೀತಿಯ ಶಿಷ್ಯರಾದ ಶ್ರೀ ವ್ಯಾಸರಾಜರನ್ನ ನಿಮ್ಮ ಜೊತೆ ಸ್ವಾಮಿ ಸೇವೆಗೋಸ್ಕರ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಶ್ರೀ ವ್ಯಾಸರಾಜರೆಂದರೆ ಕಾರಣ ಜನ್ಮರು, ಶ್ರೀ ಪ್ರಹ್ಲಾದ ಮಹಾರಾಜರ ಸಾಕ್ಷಾತ್ ಸ್ವರೂಪ, ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳು. ಶ್ರೀಪಾದರಾಜರಿಂದ ಈ ಮಾತುಗಳನ್ನು ಕೇಳಿ ರಾಜನಿಗೆ ತುಂಬ ಖುಷಿಯಾಗುತ್ತೆ. ಆವಾಗ ಶ್ರೀ ವ್ಯಾಸರಾಜರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಸಕಲ ರಾಜ ಮರ್ಯಾದೆಗಳಿಂದ ತಿರುಮಲದ ಕಡೆಗೆ ಹೊರಡೋ ಎಲ್ಲ ವ್ಯವಸ್ಥೆ ನಡೆಯುತ್ತೆ. ಶ್ರೀ ವ್ಯಾಸರಾಜರನ್ನ ಚಂದ್ರಗಿರಿವರೆಗೂ ಸಕಲ ರಾಜ ಮರ್ಯಾದೆಗಳಿಂದ ಕರ್ಕೊಂಡು ಹೋಗ್ತಾರೆ. ಚಂದ್ರಗಿರಿಯಿಂದ 7 ಬೆಟ್ಟಗಳನ್ನ ನಿಂತ್ಕೊಂಡು ನೋಡಿದ ವ್ಯಾಸರಾಜರು ಒಂದು ಅದ್ಭುತನೇ ಕಾಣ್ತಾರೆ. 7 ಬೆಟ್ಟಗಳು ಶ್ರೀ ವ್ಯಾಸರಾಜರಿಗೆ ಸಾಲಿಗ್ರಾಮ ರೂಪದಲ್ಲಿ ಗೋಚರಿಸುತ್ತೆ. ಹಾಗಾಗಿ ವ್ಯಾಸರಾಜರು ಆ ಸಾಲಿಗ್ರಾಮ ಬೆಟ್ಟದಲ್ಲಿ ಕಾಲಿಡೋದು ಸರಿ ಇರಲ್ಲ, ನಾನು ಮೊಣಕಾಲಲ್ಲೇನೆ ದೇವಸ್ಥಾನದವರೆಗೂ ಹತ್ತೀನಿ ಅಂತ ತಮ್ಮ ಮೊಣಕಾಲ್ಗಳಿಂದಾನೇ ತಿರುಮಲ ಬೆಟ್ಟ ಹತ್ತಿ ಸ್ವಾಮಿನ ಸೇರ್ಕೋತಾರೆ. ಇಡೀ ತಿರುಮಲ ಕ್ಷೇತ್ರ ಹಾಗೂ ದೇವಸ್ಥಾನ ಪರಿಶುದ್ಧವಾಗಬೇಕು, ಅದಕ್ಕೋಸ್ಕರ ಸಾಕಷ್ಟು ವಿಧಿವಿಧಾನಗಳು ನಡಿಬೇಕು ಅಂತ ವ್ಯಾಸರಾಜರ ಆಜ್ಞೆ ಮಾಡ್ತಾರೆ. ಆ ವಿಧಿವಿಧಾನ ಮುಗಿಯೋವರೆಗೂ ಗರ್ಭಗುಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಯಾರಿಗೂ ಆಗಲ್ಲ ಅಂತ ತಿಳಿದು ಗರ್ಭಗುಡಿಯಲ್ಲಿರುವ ಶ್ರೀ ಮೂಲ ವಿರಾಟ್ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ವರೂಪವನ್ನೇ ಗೋಪುರದ ಮೇಲೆ ಶ್ರೀ ವ್ಯಾಸರಾಜರು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಸುಮಾರು ದಿನಗಳ ಕಾಲ ಶ್ರೀ ವಿಮಾನ ವೆಂಕಟೇಶ್ವರ ಸ್ವಾಮಿಯನ್ನೇ ಭಕ್ತಾದಿಗಳೆಲ್ಲ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ವ್ಯಾಸರಾಜರು ಸುಮಾರು 12 ವರ್ಷಗಳ ಕಾಲ ತಿರುಮಲದಲ್ಲಿ ಸ್ವಾಮಿಯ ಸೇವೆ ಮಾಡ್ತಾರೆ. 12 ವರ್ಷಗಳ ನಂತರ ಅದೇ ಅರ್ಚಕರ ಮನೆತನದಿಂದ ಒಬ್ಬ ಹುಡುಗನ್ನ ಕರೆತಂದು
ಆ ಹುಡುಗನಿಗೆ ಎಲ್ಲ ವಿಧಿವಿಧಾನಗಳನ್ನ ಹೇಳ್ಕೊಟ್ಟು 8ನೇ ವಯಸ್ಸಲ್ಲೇನೆ ಆ ಹುಡುಗನಿಗೆ ಉಪನಯನ ಮಾಡಿ ಆ ಹುಡುಗನಿಗೆ ಮತ್ತೆ ಅರ್ಚಕನ ಪಟ್ಟ ಕೊಡ್ತಾರೆ. ಒಂದು ದ್ವಾದಶಿ ದಿನ ವ್ಯಾಸರಾಜರು ಅವರ ಕಡೆಯ ಪೂಜೆ ಶ್ರೀನಿವಾಸರಿಗೆ ಮಾಡ್ತಾರೆ. ಆವತ್ತು ಶ್ರೀನಿವಾಸರು ಪ್ರಸನ್ನರಾಗಿ 12 ವರ್ಷಗಳಿಂದ ಏನು ಮಾತಾಡಿರಲ್ಲ. ಅವತ್ತು ಅವರಿಗೆ ತಮ್ಮದೇ ಶೇಷವಸ್ತ್ರನ ಬಹುಮಾನವಾಗಿ ತಾವೇ ಹಾಕ್ತಾರೆ. ಅದು ಇವತ್ತಿಗೂ ಪವಾಡ. ಇಂಥ ಭೂತಪೂರ್ವ ಭಗವಂತನ ಕಥೆಗಳು ನಿಮ್ಮ ತನಕ ತಲುಪಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಒಂದು ಚಿಕ್ಕ ಕೆಲಸ ಇಷ್ಟೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಆಟೋಮೆಟಿಕಲಿ ನಿಮ್ಮ ಮೊಬೈಲಲ್ಲಿ ವಿಡಿಯೋಸ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ನಿಮಗೆ ವಿಡಿಯೋಸ್ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು.